ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುವ ದಿನವೇ ದರ್ಶನ್ಗೆ ಸರ್ಜರಿಯ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ನಾಡಿದ್ದು ಅಂದ್ರೆ 11ನೇ ತಾರೀಕು ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಅನ್ನ ಬೆನ್ನು ಹುರಿ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಅನ್ನ ನಡೆಸ್ತಾರೆ ಅಂತ ಕೋರ್ಟ್ಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಡಿದ್ದು ಶಸ್ತ್ರಚಿಕಿತ್ಸೆ ನಡೆಸಲು ವೈದ್ಯರು ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರಂತೆ. ಆ ಪ್ರಕಾರವಾಗಿ 11ನೇ ತಾರೀಕು ಸರ್ಜರಿ ಆಗಬೇಕು. ಸೊ ಈಗ ಮುಂದಿನ ಆದೇಶ ಬರುವವರೆಗೂ ಈ ಮಧ್ಯಂತರ ಜಾಮೀನಿನ ವಿಸ್ತರಣೆ ಆಗಿರೋದ್ರಿಂದಾಗಿ 11ನೇ ತಾರೀಕೆ ಸರ್ಜರಿಗೆ ಮಾಡಿಸ್ಕೊತಾರಾ ಅಥವಾ ಇನ್ನೊಂದೆರಡು ಮೂರು ದಿನಗಳ ಕಾಲ ಅದನ್ನು ತಳ್ಳುವ ಪ್ರಯತ್ನ ಮಾಡ್ತಾರಾ ಗೊತ್ತಿಲ್ಲ. ಅದು ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ ಅಂತ ಇನ್ನೆರಡು ದಿನಗಳಲ್ಲಿ ಗೊತ್ತಾಗುತ್ತೆ. ಡಿಸೆಂಬರ್ 11ರಂದು ದರ್ಶನ್ಗೆ ಸರ್ಜರಿಗೆ ವೈದ್ಯರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಸರ್ಜರಿ ಬಗ್ಗೆ ನಿರ್ಧಾರ ಆಗಿರಲಿಲ್ಲ. ಈಗ ಫೈನಲಿ ಡಿಸಿಷನ್ ಆಗಿದೆ. ಯಾವಾಗ ಅಂತ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈಗ ಡಿಸೆಂಬರ್ 11ನೇ ತಾರೀಕು ಸರ್ಜರಿ ಅಂತ ಅವರು ಹೇಳಿರೋದ್ರಿಂದ ಯಾವುದೇ ರೀಸನ್ಸ್ ಗಳನ್ನ ಕೊಡದೆ 11ನೇ ತಾರೀಕೆ ಸರ್ಜರಿ ನಡೆಸಬೇಕಾಗಿ ಬರಬಹುದಾ? ಆ ರೀತಿಯ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಯಾಕೆಂದ್ರೆ ಇವತ್ತು ಒಂದು ಸಣ್ಣ ರಿಲ್ಯಾಕ್ಸೇಷನ್ ದರ್ಶನ್ ಅವರಿಗೆ ಸಿಕ್ಕಿರುವಂಥದ್ದು. ಯಾಕೆಂದ್ರೆ ಮುಂದಿನ ಆದೇಶದವರೆಗೆ, ಅದು ಮುಂದಿನ ಆದೇಶ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಅಥವಾ ಒಂದು ವಾರದ ಬಳಿಕ ಬರ್ಬೋದು, ಅಲ್ಲಿಯೇ ತನಕ ಕೂಡ ಮಧ್ಯಂತರ ಆದೇಶ ಮುಂದುವರಿತಾ ಹೋಗ್ತದೆ. ಆದ್ರೆ ಇವತ್ತು ಕೋರ್ಟ್ಗೆ ಹೇಳಿದಂತ ಮಾಹಿತಿ 11ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ಪರ್ಮಿಟ್ ಅನ್ನ ಈಗಾಗಲೇ ವೈದ್ಯರು ಮಾಡಿದ್ದಾರೆ ಮತ್ತು ಲೋಕಲ್ ಅನೆಸ್ಥೇಷಿಯಾ ಕೊಡುವಂಥದ್ದು ಇರ್ಬೋದು. ಜೊತೆಗೆ ಅವರಿಗೆ ಇಡೀ ದೇಹವನ್ನ ಶಸ್ತ್ರಚಿಕಿತ್ಸೆ ಮಾಡಿಸ್ಲಿಕ್ಕೆ ಯಾವ ರೀತಿಯಲ್ಲಿ ಸರಿ ಮಾಡಬೇಕು ಅಂದ್ರೆ ಒಗ್ಗುವಂತ ಮಾಡಬೇಕು, ಆ ರೀತಿಯ ಪ್ರಕ್ರಿಯೆಗಳನ್ನ ಇಷ್ಟು ದಿನ ಕಾಲ ಮಾಡಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವಾಗ ಅದಕ್ಕೆ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. 11ನೇ ತಾರೀಕು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಆದ್ರೆ ಇವತ್ತು ಕೋರ್ಟ್ ಅವರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಮೀನ್ಸ್ 2 ದಿನ ಆಗ್ಬೋದು, 3 ದಿನ ಆಗ್ಬೋದು ಅಥವಾ ಒಂದು ವಾರ ಕಳಿಬಹುದು. ಅಲ್ಲಿ ತನಕ ಮುಂದಿನ ಆದೇಶದ ತನಕ ಕೂಡ ಮಧ್ಯಂತರ ಆದೇಶ ಮುಂದುವರಿಯುವ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯ ಕಾಲ್ ತಗೊಳ್ತಾರೆ ಅಂದ್ರೆ ಯಾವ ರೀತಿಯಲ್ಲಿ ಅವರು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರ ಅಥವಾ ಜಾಮೀನಿನ ಆದೇಶದ ಮೇಲೆ ಅವರು ನಿರ್ಧಾರವನ್ನ ಕೈಗೊಳ್ತಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳು ಬೇಕಾಗಿರುವಂತದ್ದು. ಸದ್ಯಕ್ಕೆ ಇವತ್ತಿನ ವಾದ ಪ್ರತಿವಾದದಲ್ಲಿ ಬಹುತೇಕ SPP ಅವರು ತಮ್ಮ ಪ್ರಬಲ ವಾದವನ್ನ ಮಂಡನೆಯನ್ನು ಮಾಡಿದ್ರು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಗಳು ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ನೀಡಿದ್ರು. ಜೊತೆಗೆ 7 ಜನ ಆರೋಪಿಗಳು ಕೂಡ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬಹುತೇಕ ಈ ರೀತಿ ಏನು ವಾದ ಪ್ರತಿವಾದ ಆದ ಬಳಿಕ ಜಾಮೀನಿನ ಆದೇಶ ಒಂದು ವಾರದ ಗಡುವಿನ ಒಳಗಾಗಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಈ ವಾರದ ಕೊನೆಯ ಒಳಗಾಗಿ ಆದೇಶ ಬರೋ ನಿರೀಕ್ಷೆಗಳಿದಾವೆ. ಆ ನಿರೀಕ್ಷೆ ಬಂದಾಗ ಆ ಆದೇಶ ಬಂದ ಬಳಿಕ ದರ್ಶನ್ ಅವರು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅಥವಾ ಆದೇಶ ಆದ ಬಳಿಕ ಆಪರೇಷನ್ ಅನ್ನ ಮಾಡಿಸ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲಿಯವರೆಗೂ ವೈದ್ಯರು ಕೊಟ್ಟಂತಹ ರೀಸನ್ ಅವರಿಗೆ BP-ಯಲ್ಲಿ ಏರಿಳಿತ ಆಗ್ತಾ ಇದೆ, ನಾರ್ಮಲ್ ಆಗಿ ಬರ್ತಾ ಇಲ್ಲ, ಆ ಕಾರಣಕ್ಕೆ ಆಪರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಈಗ ದಿನಾಂಕ ನಿಗದಿಪಡಿಸಿರೋದ್ರಿಂದಾಗಿ ಅವರ BP ನಾರ್ಮಲ್ ಆಗಿ ಬಂದಿದೆ ಅನ್ನೋ ಅರ್ಥ. ಹಾಗಾಗಿ 11ನೇ ತಾರೀಕು ಸರ್ಜರಿ ನಡೆಸ್ತಾರಾ ಅಥವಾ ಮುಂದಕ್ಕೆ ಹಾಕೊಳ್ತಾರಾ ಗೊತ್ತಿಲ್ಲ. ಮಧ್ಯಂತರ ಜಾಮೀನು ಏನು ಪಡ್ಕೊಂಡಿದ್ರು ಅದರ ಮುಂದುವರೆದ ಒಂದು ವಿಸ್ತರಣೆ ಆಗಿರೋದ್ರಿಂದಾಗಿ ಒಂದು ರಿಲ್ಯಾಕ್ಸೇಷನ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ದರ್ಶನ್ಗೆ ಸಿಕ್ಕಿದೆ.